ಗೌಡ್ರೆ ಹೇಗಾದ್ರೂ ಮಾಡಿ ಮಧುರನ್ನ ಆಚೆ ಕರ್ಕೊಂಡೋಗ್ಬಿಡಿ. ಅಣ್ಣಪ್ಪನವ್ರೆ ನೀವು ಯಾನು ಯೋಚನೆ ಮಾಡಬೇಡಿ, ನಾವು ನೀವು ಇಲ್ಲೇ ಉತ್ಕೊಳ್ಳಿ. ದೇವಿ ದೇವಸ್ಥಾನ ಗಂಟೆ. ಏನ್ ಗೌಡ್ರಿ ಮನೇಲಿ ಯಾರು ಇಲ್ವಾ? ಬರ್ಬೇಕಾ? ಅಮ್ಮ ತಾಯಿ ಗೊತ್ತಿಲ್ಲದೆ ಬಂದಕ್ಕೆ ಇಷ್ಟೆಲ್ಲ ಅವಾಂತರ ಆಯ್ತಾ ಇದೆ. ಇನ್ನು ಗೊತ್ತಿದ್ದು ನಿನ್ನನ್ನು ಕರ್ಕೊಂಡು ಹೋಗ್ಬಿಟ್ರೆ ನನಗೆ ನಾನೇ ಬ್ಯಾನಿಸ್ಕೊಂಡಂಗೆ ಆಯ್ತದೆ. ಮಧುರ ಅವ್ರನ್ನ ಕಳ್ಸಿ ಹೋಗು. ಯಾಕೆ ಗೌಡ್ರೆ ನಾನ್ ಬೇಡ್ವಾ? ಅಯ್ಯ ನಿನ್ ಮನ್ಕಾಯ ಬಾಗ ಹೋಗ್ ಮಧುರ ಅವ್ರನ್ನ ಕಳ್ಸು. ಕೋಪ ಮಾಡ್ಕೊಂಡ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತೀರಾ. ಅಮ್ಮ ಜಯಮ್ಮ ಮಧುರ ಅವ್ರನ್ನ ಕಳ್ಸಮ್ಮ. ಅವ್ವಾ ಗೌಡ್ರೆ ಒಳಗ್ ಬರ್ದೆ ಯಾಕೆ ಇಲ್ಲೇ ನಿಂತಿದ್ದೀರಾ? ಒಳಗ್ ಬನ್ನಿ. ಮಧುರ ಅವ್ರೆ ನಾನು ಒಳಗೆ ಬರೋ ಪರಿಸ್ಥಿತಿಲಿ ಇಲ್ಲ ಮಧುರ ಅವ್ರೆ. ನಿಮ್ಮನ್ನ ನಮ್ಮಟ್ಟಿ ಒಳಗೆ ಕರ್ಕೊಂಡು ಹೋಗುವಂತ ಬಂದು ಅಂದ್ರೆ ಪುಟ್ಮಲಿ ತಲೆ ಸುತ್ತಿದ್ದು ಹೋಗ್ಬಿಟ್ಟಾಳೆ. ನಂಗೆ ಯಾರು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗುವಂತ ಬಂದು. ಬನ್ನಿ ಬನ್ನಿ ಬನ್ನಿ. ಇನ್ಸ್ಪೆಕ್ಟ್ರೆ ನೀವಿಲ್ಲೇ ಬಚ್ಚಿಟ್ಕೊಂಡಿರಿ, ನಾನು ಹೋಗಿ ಜಯಮ್ಮನ್ ಕರಿತೀನಿ. ಅವಳು ಹೊರಗಡೆ ಬರ್ತಿದ್ದಂಗೆ ಹಿಡ್ಕೊಂಬಿಡಿ. ಜಯಮ್ಮ ಜಯಮ್ಮ. ಏನ್ ಯಜಮಾನ್ರೆ ಏನಾದ್ರೂ ಬೇಕಿತ್ತಾ? ನನ್ಗೇನು ಬೇಕಾಗಿಲ್ಲ, ನೀನು ಹುಡ್ಕೊಂಡು ಯಾರೋ ಬಂದಿದ್ದಾರಲ್ಲ ನೋಡು. ಜಯಮ್ಮ, ಇನ್ನು ಮುಂದೆ ನಿನ್ನ ಆಟ ನನ್ನ ಮುಂದೆ ನಡುವುದಿಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಬನ್ನಿ ಮಧುರ ಬನ್ನಿ ಬನ್ನಿ ಬನ್ನಿ. ಗೌಡ್ರೆ ಎಲ್ಲಿ ಪುಟ್ಮಲ್ಲಿ ಅವ್ರು ಕಾಣಿಸ್ತಾನೆ ಇಲ್ಲ. ನಾನು ಅದೇ ನೋಡ್ತಾವ್ ನಿಮ್ಮ ಮಧುರ ಅವ್ರೆ. ಇಲ್ಲೇ ಗ್ಯಾಸ್ ತಪ್ಪಿದ್ದೋಗ್ಬಿಟ್ಟಿದ, ಈಗ ನೋಡ್ರಿ ಕಾಣಿಸ್ತಾ ಇಲ್ಲ. ಗೌಡ್ರೆ ನನ್ನ ಹತ್ರನೇ ತಮಾಷೆ ಮಾಡ್ತೀರಾ? ಪ್ರಜ್ಞೆ ತಪ್ಪ ಬಿದ್ದವರು ಎಲ್ಲಿಗೆ ಹೋಗ್ತಾರೆ? ನಿಜ ಹೇಳಿ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಮಧುರ ಅವ್ರೆ ದಿಟೆ ಹೇಳ್ತಾವ್ನಿ, ಪುಟ್ಮಲಿ ಇಲ್ಲೇ ಗ್ಯಾಸ್ ತಪ್ಪಿದ್ದೋಗ್ಬಿಟ್ಟಿದ, ಅದಕ್ಕೆ ತಾನೇ ನಿಮ್ಮನ್ನ ಕರ್ಕೊಂಬಂದದು. ಮಧುರ ಅವ್ರೆ ಯಾವಾಗ ಬಂದ್ರಿ? ಪುಟ್ಮಲ್ಲಿ ಅವ್ರೆ ಆ ವಿಷಯ ಬಿಡಿ, ನೀವು ಪ್ರಜ್ಞೆ ತಪ್ಪಿದ್ದಿದ್ರಾ? ಹಂಗಂತ ಯಾವ ಮುಟ್ಟಾಳ ಹೇಳ್ದ? ಬಾಬಣ್ಣ ಏನಾಯ್ತು, ಯಾಕೆ ಹಿಂಗ್ ಕಣ್ಣು ನೋಡ್ದಿರಿ? ಮಧುರ ಅವ್ರೆ ಪುಟ್ಮಲಿ ಆಟಗಳು ಆಡ್ತಾವಳೆ, ಅವ ದಿಟೋಲು ಗ್ಯಾನ್ ತಪ್ಪಿದ್ದೋಗ್ಬಿಟ್ಟಿದಾನಿ. ಬಾಬಣ್ಣ ಯಾನ್ ಮಾತು ಅಂತ ಆಡಿರಿ, ಪ್ಯಾಟ್ಗೆ ಹೋಗಿ ತರಕಾರಿ ತಕ ಈಗ ಬರ್ತಾವ್ನಿ, ನಾನೇ ಗ್ಯಾನ್ ತಪ್ಪೇಳೆ. ಸಾಹೇಬ್ರೆ ನನ್ನಂತ ಬಡವಿ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಕೋಪ? ಅವತ್ತು ರಾತ್ರಿ ನಾನು ನಿಮ್ಗೆ ಅವಮಾನ ಮಾಡೋದ್ಮೇಲೆ ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ? ಯಾವ ನಮ್ನಿ ನೋವು ಅನ್ಭವಿಸ್ರಿ? ರೇ ಇನ್ಸ್ಪೆಕ್ಟ್ರೆ ಮೊದ್ಲನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ರಿ. ಮಧುರ ಯಾವ ಟೈಮಲ್ಲಿ ಬೇಕಾದ್ರೂ ಇಲ್ಲಿಗೆ ಬರ್ಬೋದು. ಬಾಯ್ ಜಾನಿ ಅವರೇ, ನಿಮಗೆ ಹೆಣ್ಣಿನ ಭಾವನೆಯೇ ಅರ್ಥ ಆಗ್ತಿಲ್ಲ ಮರ್ರಿ. ಪಾಪ ಜಯಮ್ಮ ನನ್ನ ಮೇಲೆ ಎಷ್ಟು ನೊಂದ್ಕೊಂಡಿರ್ ಗೊತ್ತಿತ್ತಾ? ಅವ್ರ ನೋವಿನ ಕತೆ ಕೇಂದ್ರ ಮೇಲೆ ನಾನೇ ಅವ್ರನ್ನ ಕರ್ಕೊಂಡು ಹೋದೆ. ಯಾರು ನಡೀತಾ ಇದ್ದೀನಿ? ನಾನೇನು ನಡೆಸ್ತಿಲ್ಲಪ್ಪ, ಎಲ್ಲ ಇನ್ಸ್ಪೆಕ್ಟರ್ ನಡೆಸ್ತಿರೋದು. ನಾನೆಂತ ಮಾಡಲ್ಲ ಬರ್ರಿ. ಮಧು ಇವ್ರು ಸುಳ್ಳು ಹೇಳ್ತಿದ್ದಾರೆ, ನನ್ನ ನಂಬು. ನಾನು ಯಾರ ಮಾತನ್ನು ನಂಬಲ್ಲ. ಕೆಲ್ಸದವಳಂತ ಸುಳ್ಳು ಹೇಳಿ ಇವಳನ್ನ ಮನೆ ಕರ್ಕೊಂಬಂದು ಇಟ್ಕೊಂಡಿದ್ದೀರಾ? ಇವಳು ಅಂತ ಗೊತ್ತಿಲ್ಲದೆ ಕರ್ಕೊಂಡ್ ಬಂದ್ಬಿಟ್ಟೆ. ಇವಳು ಮೋಸ ಮಾಡಿ ಬಂದು ಮನೆಗೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಬೇಕಿದ್ರೆ ಗೌಡ್ರನ್ನೇ ಕೇಳು. ಬೇಸಿಗೆ ಓಸಿ ಸಾಕ್ಷಿನ? ಪುಟ್ಮಲಿ ಅವರೇ, ನೀವು ನನಗೋಸ್ಕರ ಫೋನ್ ಮಾಡಿದ್ರ? ಒಂದು ಸಲ ಕೂಗಿದ್ರೆ ಸಾಕು, ನಾನೇ ಓಡೋಡ್ ಬಂದ್ಬಿಡ್ತಿದ್ದೆ. ಚಂದನ್ ಅವ್ರೆ, ನಾನು ಫೋನ್ ಮಾಡಿರೋದು ನಿಮ್ ಜೊತೆಲಿ ಮಾತಾಡಕ್ಕಲ್ಲ, ಮಧುರ ಜೊತೆಲಿ ಮಾತಾಡಕ್ಕೆ. ಅದೇನ್ ವಿಷಯ ಅಂತ ನನ್ನ ಹತ್ರ ಹೇಳಿ ಪುಟ್ಮಲಿ ಅವರೇ, ನಾನು ಅವಳಿಗೆ ಹೇಳ್ತೀನಿ. ನೀರಿಡಿಯೋ ಬೋರ್ ಆದ್ರೆ ಬೋರ್ವೆಲ್ ರಿಪೇರಿ ಅನ್ನಂತೆ, ಹಂಗಾಯ್ತು ನಿಮ್ ಕತೆ. ಮಧುರವ್ರು ಫೋನ್ ಕೊಡಿ. ಜೋನಿ ಯಾರ್ದು ಫೋನು? ಪುಟ್ಮಲಿ ಅವ್ರು ಫೋನ್ ಮಾಡಿದ್ದಾರೆ, ನಿನ್ ಜೊತೆ ಮಾತಾಡ್ಬೇಕಂತ. ತಗೋ. ಹಲೋ ಪುಟ್ಮಲ್ಲಿ ಅವರೇ, ಏನ್ ವಿಶೇಷ? ಮಧುರ ಅವ್ರೆ ನಾನು ಊರ್ಗೋಯ್ತಾವ್ನಿ, ಅದಕ್ಕೆ ಹೇಳವು ಅಂತ ಫೋನ್ ಮಾಡ್ದೆ. ಯಾಕಷ್ಟು ಅರ್ಜೆಂಟಲ್ಲಿ ಹೊರಟಿದ್ದೀರಾ? ಏನಾದ್ರೂ ಪ್ರಾಬ್ಲಮಾ? ಅಂಥದ್ದೇನು ಇಲ್ಲ ನೀ, ನಮ್ಮ ಅತ್ತೆಯವನ್ಗೆ ಹುಷಾರಿಲ್ಲ, ನನ್ನ ಬಾಬುನ ನೋಡ್ಬೇಕು ಅಂದ್ರು, ಅದಕ್ಕೆ ನಾವಿಬ್ರು ಹೋಯ್ತಾವಿ. ನಾವು ಬರೋ ಗಂಟ ನಮ್ಮ ಬಾಬುನ ಔಷಧಿ ಚೆನ್ನಾಗಿ ನೋಡ್ಕೊಳ್ಳಿ. ಪುಟ್ಮಲ್ಲಿ ಅವರೇ ಅವ್ರನ್ನೇ ನೋಡ್ಕೊಳ್ಳೋದು, ನೀವಿಲ್ಲ ಅಂದ್ರೆ ಅವ್ರು ಆರಾಮಾಗೇ ಇರ್ತಾರೆ. ಅಂದ್ರೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ ಅಂದೆ. ಪುಟ್ಮಲ್ಲಿ ಅವರೇ ನೀವು ಅವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಡಿ, ನಿಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳಿ. ನೀವಿರೋದಕ್ಕಿಂತ ಧೈರ್ಯವಾಗಿ ಹೋಗ್ಬೋದು, ಇಲ್ಲ ಅಂದ್ರೆ ನನಗೆ ಕಷ್ಟ ಆಯ್ತಿತ್ತು ಅನ್ನಿ. ಮಧುರ ಅವ್ರೆ ಟ್ಯಾಂಕು. ಪುಟ್ಮಲ್ಲಿ ಅವರೇ ಅದು ಟಾಂಕು ಅಲ್ಲ, ಥ್ಯಾಂಕ್ ಯು. ಹಿಡಿದ್ರಿ ಚಾಡ. ಸರಿ ಪುಟ್ಮಲ್ಲಿ ಅವರೇ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಮಧು, ಪುಟ್ಮಲಿ ಅವ್ರು ಯಾಕೆ ಫೋನ್ ಮಾಡಿದ್ರು? ಅವ್ರ ಮನೇಲಿ ನಿಮ್ಗೋಸ್ಕರ ಸನ್ಮಾನ ಸಮಾರಂಭ ಇಟ್ಕೊಂಡಿದಾರಂತೆ, ಅದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡಕ್ ಫೋನ್ ಮಾಡಿದ್ರು. ಥ್ಯಾಂಕ್ ಗಾಡ್. ಪುಟ್ಮಲ್ಲಿ ಅವ್ರಿಗಾದ್ರೂ ನನ್ನ ಬಗ್ಗೆ ಗೊತ್ತಾಯ್ತಲ್ಲ. ನೀನು ಇದ್ಯಾ, ಯಾವಾಗ್ಲೂ ಬೈತಾ ಇರ್ತೀಯ. ಜಾನಿ ಇಷ್ಟೊಂದು ಬಿಲ್ಡಪ್ ಎಲ್ಲ ಬೇಡ. ಕೆಲಸ ಮಾಡೋ ನಾಯಕರಿಗೆ ಈ ಕಾಲದಲ್ಲಿ ಸನ್ಮಾನ ಮಾಡಲ್ಲ, ಇನ್ನು ನಿಮ್ಮಂತ ನಾಲಾಯಕಕ್ಕೆ ಸನ್ಮಾನ ಮಾಡಿದ್ರೆ ಆ ಪದಕ್ಕೆ ಅರ್ಥನೇ ಇರಲ್ಲ.
ಏನಕ್ಕೆ ಫೋನ್ ಮಾಡಿದ್ರು ಅಂತ ಹೇಳು. ನಾವ್ ಏನೋ ಮಾತಾಡ್ಕೋತೀವಿ, ಅದೆಲ್ಲ ನಿಮಗೆ ಯಾಕೆ ಬೇಕು? ಮತ್ತೆ ಹುಷಾರಾಗಿ ಹೋಗಿ ಬನ್ನಿ ಅಂತ ಏನೋ ಹೇಳ್ತಿದ್ದೆ. ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ರೆ ಹೋಗಿ ಅಂದೆ, ಹೋಗ್ಬೇಡಿ ಅನ್ಲ. ಪುಟ್ಟಮಲ್ಲಿ ಅವ್ರು ಊರಿಗೆ ಹೋಗ್ತಿದಾರ? ಯಾವಾಗ? ಯಾವಾಗ ಅಲ್ಲ ಜಾನಿ, ಈಗ್ಲೇ ಹೊರಟಿದ್ದಾರೆ. ಅದಕ್ಕೆ ಗೌಡ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಫೋನ್ ಮಾಡಿದ್ರು. ಗೌಡ್ರು ಹೇಗಿದ್ರೆ ನನ್ಗೇನು, ನಾನು ಈಗಲೇ ಹೋಗಿ ಪುಟ್ಟಮಲ್ಲಿ ಅವ್ರ ಊರಿಗೆ ಹೋಗೋದನ್ನ ತಡಿತೀನಿ. ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ. ಯಾಕಂಕಲ್ ಹಿಂಗ್ ಓಡ್ಬತ್ತಾ ಇದ್ದೀರಾ? ಯಾವ್ದಾದ್ರು ನಾಯಿ ಅಟ್ಟಿಡ್ಸ್ಕೊಂಬತ್ತಾ? ನಾನು ಈಗಿರೋ ಪರಿಸ್ಥಿತಿಲಿ ಯಾವ್ದಾದ್ರು ನಾಯಿ ಅಟ್ಟಾಡ್ಸ್ಕೊಂಡ್ ಬಂದಿದ್ದಿದ್ರೆ ಅದು ಜೀವನದಲ್ಲೇ ಯಾರಿಗೂ ಕಚ್ಬಾರ್ದು, ಹಂಗ ನಾನೇ ಅದು ಕಚ್ಬಿಡ್ತಿದ್ದೆ. ಚಂದನ್ ಅವ್ರೆ, ಏನಾಯ್ತು? ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಿ? ಪುಟ್ಟಮಲ್ಲಿ ಅವರೇ, ಆ ವಿಷಯ ಬಿಡಿ, ನೀವು ಊರಿಗೆ ಹೋಗ್ಬೇಡಿ. ನಮ್ಮ ಅತ್ತೆಯವ್ನಿಗೆ ಹುಷಾರಿಲ್ಲ, ಅದಕ್ಕೆ ನೋಡಕ್ ಹೋಯ್ತಾವಿ. ನಿಮ್ಮ ಮತ್ತೆ ಅವ್ಗೆ ಹುಷಾರಿಲ್ಲ ಅಂದ್ರೆ ಗೌಡ್ರು ಹೋಗ್ಬೇಕು, ನೀವ್ಯಾಕೆ ಹೋಗ್ತೀರಾ? ಎಂತ ಮಾತು ಅಂತ ಆಡಿರಿ. ನಿಮ್ಮ ಅವ್ಂಗ್ ಹುಷಾರಿಲ್ಲ ಅಂದ್ರೆ ನೀವು ಒಬ್ರೇ ನೋಡಕ್ ಹೋದರಿ, ಮಧುರ ಅವ್ರು ಬರುದಿಲ್ವಾ? ಹೀಗಾಗುತ್ತೆ ಅಂತಾನೆ ನಮ್ಮಮ್ಮ ಹುಷಾರಿ ತಪ್ಪಲ್ಲ, ಯಾವಾಗ್ಲೂ ಚೆನ್ನಾಗಿರ್ತಾರೆ. ನಿಮ್ಮವ್ವ ಚೆನ್ನಾಗಿದ್ದಾರ ತಾನೆ? ನಮ್ಮವ್ವಂಗ್ ಹುಷಾರಿಲ್ಲ, ನಾವ್ ಹೋಗ್ಬೇಕು. ಇದನ್ ತಡೆಯಕ್ ನೀವ್ಯಾರು? ಲೇ ಸುಮ್ನೆ ನಿಂತ್ಕೊಳ್ಳೋ, ನನ್ ಕಷ್ಟ ನಿನ್ಗೆ ಅರ್ಥ ಆಗಲ್ಲ. ಅರ್ಥ ಆಗಂಗೆ ಹೇಳಿ ಅರ್ಥ ಮಾಡ್ಕೊತೀನಿ. ಬಾಬು, ಇವ್ರ ಜೊತೆಗೆ ಏನ್ ಮಾತಾಡೋದು? ನಡಿ ನಾವು ಹೋಗೋ. ಪುಟ್ಟಮಲ್ಲಿ ಅವರೇ ಪ್ಲೀಸ್ ಹೋಗ್ಬೇಡಿ. ಚಂದನ್ ಅವ್ರೆ, ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಿ? ಯಾರಾದ್ರೂ ಊರ್ಗ್ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಬನ್ನಿ ಅಂತಾರೆ, ನೀವ್ ನೋಡಿದ್ರೆ ಊರ್ಗೋಗ್ಬೇಡಿ, ಹೋಗ್ಬೇಡಿ, ಹೋಗ್ಬೇಡಿ ಅಂತ ಇದ್ದೀರಲ್ಲ. ನಿಮ್ಗೆ ಕಾಮರ್ಸ್ ಇಲ್ವಾ? ಪುಟ್ಟಮಲ್ಲಿ ಅವರೇ, ಅದು ಕಾಮರ್ಸ್ ಅಲ್ಲ, ಮ್ಯಾನರ್ಸು. ಹೇಳಿದ್ರಿ ಜಾಡ, ಅದೇ ಇಲ್ವಾ? ಅದಕ್ಕೆ ನೀವು ಹೋಗ್ಬೇಡಿ ಅಂತಿರೋದು. ನಿಮ್ಮನ್ ಬಿಟ್ಟು ನನ್ನ ಕಲಿರಕ್ಕಾಗಲ್ಲ. ಅಂದ್ರೆ ಮಧುರಂಗೆ ನಿಮ್ಮನ್ ಬಿಟ್ಟಿರಕ್ಕಾಗಲ್ವಂತೆ. ಚಂದನ್ ಅವ್ರೆ, ಇದು ನಮ್ಮಟ್ಟಿ ವಿಷಯ, ಇದ್ರಲ್ಲಿ ನೀವು ತಲೆ ಹಾಕ್ಬೇಡಿ, ನಾವು ಹೋಯ್ತೀವಿ. ಪುಟ್ಟಮಲ್ಲಿ ಅವರೇ, ನೀವು ಊರಿಗೆ ಹೋಗಿ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ನಿಮ್ಮ ಜೊತೆ ಫೋನಲ್ಲಾದ್ರೂ ಮಾತಾಡ್ಬೋದಲ್ಲ. ಅದು ಸಾಧ್ಯ ಇಲ್ಲ, ಯಾಕಂದ್ರೆ ಅವಳು ಫೋನ್ ನನ್ ತಗೋದೆ. ಏ ಗೌಡ್ರೆ, ನಿಮ್ಗೆ ಕಾಮನ್ ಸೆನ್ಸ್ ಇಲ್ವೇನ್ರಿ? ಹೆಂಡತಿ ಫೋನ್ ಕಿತ್ತಿಟ್ಕೋತೀರಾ? ನೀವು ಊರಿಗೆ ಹೋಗ್ತಿದಾರೆ, ಕೊಟ್ಟು ಕಳಿಸ್ರಿ ಫೋನು. ಓ ಅಣ್ಣಪ್ಪನವ್ರಿ, ಯಾಕೆ ಪಟ್ಟಿ ಭಾವೋದ್ವೇಗಕ್ಕೆ ಒಳಗಾಯ್ತಾ ಇದ್ದಾರಿ? ಅವಳು ಫೋನ್ ಇಟ್ಕೊಂಡು ಏನ್ ಮಾಡಿಳು? ಮೊದ್ಲೇ ಕೆಟ್ಟೋಗದೆ, ಅವ್ ಬರ ಗಂಟೆ ರಿಪೇರಿ ಮಾಡಿ ಇಟ್ಕೊಂಡಿರ್ತೀನಿ. ಪುಟ್ಟಮಲ್ಲಿ ಅವರೇ, ಅಟ್ಲೀಸ್ಟ್ ನಿಮ್ಮ ಅತ್ತೆ ಮನೆ ನಂಬರ್ ಆದ್ರೂ ಕೊಡಿ, ಹಾಗಾಗಿ ಫೋನ್ ಮಾಡ್ತಿರ್ತೀನಿ. ಅಲ್ಲ, ನೀವ್ಯಾಕೆ ನನ್ನ ಹೆಂಡ್ರ ಜೊತೆ ಮಾತಾಡ್ಬೇಕು, ಅದೇ ನನಗೆ ಗೊತ್ತಾಯ್ತಾ ಇಲ್ಲಪ್ಪ. ನಾನ್ ಮಾತಾಡಕ್ಕಲ್ಲ ರೀ, ಪುಟ್ಟಮಲ್ಲಿ ಊರಿಗೆ ಹೋದಾಗ ಮಧುರ ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಳಕ್ಕೆ ನಂಬರ್ ಕೇಳಿದ್ರೆ ಏನ್ ಮಾಡ್ಲಿ? ಚಂದನ್ ಅವ್ರೆ, ನೀವೇನು ಯೋಚನೆ ಮಾಡ್ಬೇಡಿ, ಏನಾರ ತೊಂದ್ರೆ ಆದ್ರೆ ಮೊದಲು ಅವ್ರಿಗೆ ಫೋನ್ ಮಾಡಿ ನಾನೇ ಮಾತಾಡ್ತೀನಿ. ಸರಿ ಪುಟ್ಟಮಲ್ಲಿ ಅವರೇ, ಬನ್ನಿ, ಅಟ್ಲೀಸ್ಟ್ ನಿಮ್ಮನ್ನ ಬಸ್ ಹತ್ಸಾದ್ರೂ ಬರ್ತೀನಿ. ಯಾಕೆ? ಅಲ್ಲೇ ಇದ್ಬಿಡಿ, ಬರ್ಬೇಕಾರೆ ಕರ್ಕೊಂಬನ್ನಿ. ಅಣ್ಣಪ್ಪನವ್ರೆ, ಇದೆಲ್ಲ ಬೇಕಿತ್ತ? ನಾಗ್ಲೇ ಟೋಪಿಗೆ ಇಟ್ಟಿನಿ, ಅವ ಇವರಿಬ್ಬರನ್ನು ಡ್ರಾಪ್ ಮಾಡ್ತಾನೆ. ಅಮ್ಮ ಪುಟ್ಮಲಿ, ನಡಮ್ಮೆ ನಾನು. ಯಾಕಣ್ಣಪ್ಪನವ್ರೆ ಇಲ್ಲೇ ನಿಂತ್ಕೊಂಡ್ಬಿಟ್ರಿ? ಮಾಡಕ್ಕೇನು ಕ್ಯಾಮೆ ಇಲ್ಲ ಅಂದ್ರೆ ಅಡಗಮ್ಮನ್ಗೆ ಹೋಗ್ಬಿಟ್ಟು ನಿಮ್ಮ ಕುಲ ಕಸುಬು ಶುರು ಹಚ್ಕೊಳ್ಳಿ. ನೀವು ಅಣ್ಣಪ್ಪನವ್ರ ತರ ಬರ್ದೆ ಕೈ ಹತ್ತು ಬಿಡ್ತಿದಾರೆ ಅನ್ಕೊಂಡಿದ್ದಿ, ಬಂದ್ರಲ್ಲ ಸಂತೋಷ. ಬೇರೆಯವ್ರು ಕರೆದಿದ್ರೆ ಬರ್ತಿದ್ವೋ ಇಲ್ವೋ, ಆದ್ರೆ ಯಾವತ್ತೂ ಕರೀದಿರೋರು ನೀವು ಕರೆದಿದ್ದೀರಾ ಅಂದ್ಮೇಲೆ ಬರ್ದೇ ಇರಕ್ಕಾಗತ್ತಾ? ಕರೆಕ್ಟಾಗಿ ಹೇಳಿದ್ಯಾನ ಟಕ್ಲು. ಚಟ್ನಿ ಅಂಗಡಿ ಇಟ್ಟುಕೊಂಡಿದ್ರು ರಿಜೆಕ್ಟ್ ಆಗಿರೋ ಪೀಸನ್ನು ಬಿಸಾಡಿದ್ರೆ ಲಾಸ್ ಆಗ್ತದೆ ಅಂತ ಅದನ್ನೇ ಹಾಕಿಕೊಂಡು ತಿರುಗುವ ಸಂತಾನದವ್ರು ಇವರು. ಅಂಥದ್ರಲ್ಲಿ ನೀವು ಕರೆದಾಗ ನಿಮಗೆ ಬರದಿರ್ಲಿಕ್ಕೆ ಆಗ್ತದ? ಬೇಡ, ಇವತ್ತು ಹೊಡೆದಾಡೋದು ಬೇಡ. ಬಿರ್ನ ಪಾರ್ಟಿ ಶುರು ಮಾಡಿದ್ರೆ ಒಂಥರ ಮಜಾ ಬರ್ತದೆ. ಐ ಡೋಂಟ್ ಲೈಕ್ ಇಟ್. ಈಗ ನೀವು ಒಂದು ಬೊಟ್ಟಿದ್ರೆ ಅದರ ಮಜವೇ ಬೇರೆ ಸಿಗ್ತಿದ್ದು, ಗೊತ್ತುಂಟಾ? ನಾನು ಬೊಟ್ಟಬಹುದಾ? ಅರೆ ಟೋಪಿ, ಇಷ್ಟು ಸಮಯದಿಂದ ಈ ಏರಿಯಾದಲ್ಲಿ ನನಗೆ ಬೊಟ್ಟದೆ ಬಾಕಿ ಆಗಿದ್ದದ್ದು ನೀನೊಬ್ಬನೆಯಾ? ಇವತ್ತು ನಿನಗೆ ಬೊಟ್ಟಬೇಕನ್ನೋ ಆಸೆ ಶುರುವಾಗಿದೆ ಅಲ್ವನ? ನಿನ್ನ ಆಸೆಯನ್ನು ನಾನು ನೆರವೇರಿಸ್ತೇನೆ. ಬೋನ ಬುಟ್ಟ 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 ಬುಟ್ಟೋ ಬುಟ್ಟ ಬುಟ್ಟ. I like it. ಮಧು, ಹೆಣ್ಮಕ್ಳು ಮನೆಗೆ ಬರೋ ಹೊತ್ತಾ ಇದು? ಗಂಡ ಕಾಯ್ತಿರ್ತಾನೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ? ನನ್ಗೋಸ್ಕರ ವೇಟ್ ಮಾಡ್ತಾ ಇರಿ ಅಂತ ನಾನ್ ನಿಮಗೆ ಹೇಳಿದ್ನಾ? ಊಟ ಮಾಡಿ ಮಲ್ಕೋಬೇಕಿತ್ತು. ಇವ್ರ ಜೊತೆ ಯಾಕೆ ಹರಟೆ ಹೊಡ್ಕೊಂಡು ನಿಂತ್ಕೊಂಡಿದ್ದೀರಾ? ಹೊರಗಡೆ ಹೋದವ್ರಿಗೆ ಎಷ್ಟೊತ್ತಿಗೆ ವಾಪಸ್ ಬರ್ತೀವಿ ಅಂತ ನಮಗೆ ಗೊತ್ತಿರುತ್ತಾ? ಹೋಗ್ಲಿ ಬಿಡು ಮಧುರ ಅವ್ರೆ,
ಒಂದು ಮಾತು ಒಯ್ತದೆ ಒಂದು ಮಾತು ಬರ್ತದೆ ಅದಕ್ಕೆ ಯಾಕೆ ನೀವು ತಲೆ ಕೆಡ್ಸ್ಕೊಂಡರಿ